ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ದೇಶಾದ್ಯಂತ ದುರಂಧರ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ದಿನೇ ದಿನೇ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಲೆಕ್ಷನ್ ಕೂಡ ಜಾಸ್ತಿ ಆಗ್ತಿದೆ. 9 ರಿಂದ 10 ದಿನಗಳಲ್ಲಿ 300 ಕೋಟಿಯನ್ನ ಸಿನಿಮಾ ಕ್ರಾಸ್ ಮಾಡಿಬಿಟ್ಟಿದೆ. ಒಂದಷ್ಟು ಕಡೆಗಳಲ್ಲಂತೂ ದಿನದ 24 ಗಂಟೆಯೂ ಕೂಡ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಿದೆ. ಅಷ್ಟರ ಮಟ್ಟಿಗೆ ಸಿನಿಮಾ ಬಗ್ಗೆ ಜನರಿಗೆ ಕುತೂಹಲ ಇದೆ. ಅದರ ಜೊತೆಗೆ 6 ಗಲ್ಫ್ ರಾಷ್ಟ್ರಗಳಲ್ಲಿ ದುರಂಧರ್ ಸಿನಿಮಾವನ್ನ ಬ್ಯಾನ್ ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಡೀ ದೇಶಾದ್ಯಂತ ಸದ್ಯ ದುರಂಧರ್ ಸಿನಿಮಾದೇ ಚರ್ಚೆ. ಆ ಚರ್ಚೆಯ ನಡುವೆ ಮತ್ತೊಂದು ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಅದು ಮೇಜರ್ ಮೋಹಿತ್ ಶರ್ಮಾ. ನಿಮ್ಮಲ್ಲಿ ಒಂದಷ್ಟು ಮಂದಿ ಈ ಹೆಸರನ್ನ ಕೇಳಿರಬಹುದು. ಯಾಕೆ ಮೇಜರ್ ಮೋಹಿತ್ ಶರ್ಮಾ ಹೆಸರು ಚರ್ಚೆ ಆಗ್ತಿದೆ ಅಂದರೆ, ಮೇಜರ್ ಮೋಹಿತ್ ಶರ್ಮಾ ತಂದೆ ತಾಯಿ ಕೋರ್ಟ್ ಮೆಟ್ಟಿಲನ್ನು ಏರಿರ್ತಾರೆ. ಜೊತೆಗೆ ಅವರು ಕ್ಲೈಮ್ ಮಾಡ್ತಿರೋದೇನಪ್ಪ ಅಂದರೆ, ಈ ದುರಂಧರ್ ಸಿನಿಮಾದ ಕತೆ ನಮ್ಮ ಮಗನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆದರೆ ನಿರ್ದೇಶಕರು ನಮ್ಮ ಮಾಹಿತಿಯನ್ನು ತಿಳಿಸಲಿಲ್ಲ ಅಥವಾ ನಮ್ಮಿಂದ ಅನುಮತಿಯನ್ನು ಕೂಡ ಪಡೆದಿಲ್ಲ ಅಂಥೇಳಿ ಅವರು ಕೋರ್ಟ್ ಮೆಟ್ಟಿಲನ್ನು ಏರಿರ್ತಾರೆ. ಆದರೆ ಕೋರ್ಟ್ ಅವರ ಅರ್ಜಿಯನ್ನು ವಜಾಗೊಳಿಸುತ್ತೆ. ಜೊತೆಗೆ ದುರಂಧರ್ ಸಿನಿಮಾದ ನಿರ್ದೇಶಕ ಹೇಳೋದೇನಪ್ಪ ಅಂದರೆ, ಇದು ಮೋಹಿತ್ ಶರ್ಮಾ ಬದುಕಿನ ಕತೆ ಅಲ್ಲ ಅಂತ. ಆದರೆ ಸಿನಿಮಾವನ್ನು ನೋಡಿದಂಥವರು ಹಾಗೆ ಸಿನಿಮಾ ಬಗ್ಗೆ ತಿಳ್ಕೊಂಡಂಥವರು ಈ ಕ್ಷಣಕ್ಕೂ ಹೇಳ್ತಾ ಇರೋದು, ಇದು ಮೇಜರ್ ಮೋಹಿತ್ ಶರ್ಮಾಗೆ ಸಂಬಂಧಪಟ್ಟ ಕಥೆಯೇ ಎನ್ನುವಂಥ ರೀತಿಯಲ್ಲಿ. ಯಾಕೆ ಆ ರೀತಿಯಾಗಿ ಚರ್ಚೆ ನಡೀತಾ ಇದೆ ಅಂದರೆ, ಈ ಸಿನಿಮಾದ ಕತೆ ಅಥವಾ ರಣವೀರ್ ಸಿಂಗ್ ಪಾತ್ರವನ್ನು ಸೃಷ್ಟಿಸಿದಂಥ ರೀತಿ ಅಥವಾ ರಣವೀರ್ ಸಿಂಗ್ ವೇಷಭೂಷಣ ಎಲ್ಲವೂ ಕೂಡ ಮೇಜರ್ ಮೋಹಿತ್ ಶರ್ಮಾ ಬದುಕಿನ ಕತೆಗೆ ಹೋಲುತ್ತೆ ಎನ್ನುವಂಥ ಕಾರಣಕ್ಕಾಗಿ. ಒಟ್ಟಾರೆಯಾಗಿ ದುರಂಧರ್ ಸಿನಿಮಾ ಮೇಜರ್ ಮೋಹಿತ್ ಶರ್ಮಾ ಬದುಕಿಗೆ ಸಂಬಂಧಪಟ್ಟಿದ್ದು ಹೌದೋ ಅಲ್ವೋ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಸಹಜವಾಗಿ ಜನರಿಗೆ ಕುತೂಹಲ ಇದೆ, ಈ ಮೇಜರ್ ಮೋಹಿತ್ ಶರ್ಮಾ ಯಾರು, ಹಾಗಾದರೆ ಅಂಥ ಸಾಹಸಿಗನ ಏನು ಕತೆ ಅಂತ ಹೇಳಿ. ಈ ವಿಡಿಯೋದಲ್ಲಿ ಮೇಜರ್ ಮೋಹಿತ್ ಶರ್ಮಾ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಕಾರಣ ನಮ್ಮ ಬದುಕಿಗೆ ಸ್ಫೂರ್ತಿ ತುಂಬುವಂತಹ ಕತೆ. ಅಂದರೆ ನಾವು ಸೇನೆಗೆ ಸೇರಬೇಕು ಅಂತಿಲ್ಲ, ನಾವು ಇನ್ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇಂಥವರ ಕತೆ ತಿಳ್ಕೊಂಡಾಗ ನಮ್ಮ ಬದುಕಿನ ಉತ್ಸಾಹ ಜಾಸ್ತಿ ಆಗುತ್ತೆ, ಇನ್ನಷ್ಟು ಸ್ಫೂರ್ತಿಯನ್ನು ಪಡೆದ ರೀತಿಯಲ್ಲಿ ಆಗುತ್ತೆ. ಬಂಧುಗಳೇ, ಮೇಜರ್ ಮೋಹಿತ್ ಶರ್ಮಾ ಉಗ್ರರ ಜೊತೆಗೆ ಇದ್ದು ಉಗ್ರರನ್ನು ಸಂಹರಿಸಿದಂತಹ ವೀರ. ಕೇವಲ 31 ವರ್ಷಕ್ಕೆ ಈ ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಧೀರ. ಅಂಥವರ ಬದುಕಿನ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಮೂಲತಃ ಮೋಹಿತ್ ಶರ್ಮಾ ಹರಿಯಾಣದ ರೋಹ್ಟಕ್ ಭಾಗದವರು. ಹುಟ್ಟಿದ್ದು 1978ರಲ್ಲಿ. ಅವರ ತಂದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿದ್ದರು. ಅವರ ತಾಯಿ ದಿಲ್ಲಿ ಜಲ್ ಬೋರ್ಡ್ನಲ್ಲಿ ಒಂದೊಳ್ಳೆ ಪೊಸಿಷನಲ್ಲಿ ಇದ್ದರು. ಯಾಕೆ ತಂದೆ ತಾಯಿಯ ಹುದ್ದೆಯ ಬಗ್ಗೆ ನಾನಿಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ನಮ್ಮ ರಾಜ್ಯದ ಪ್ರಮುಖ ನಾಯಕರೊಬ್ಬರು ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು, ನಿರುದ್ಯೋಗಿಗಳು ಸೇನೆಗೆ ಸೇರ್ತಾರೆ ಎನ್ನುವಂಥ ರೀತಿಯಲ್ಲಿ. ಆದರೆ ಮೋಹಿತ್ ಶರ್ಮಾಗೆ ಯಾವುದಕ್ಕಂದರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಆದರೆ ಸೇನೆಗೆ ಸೇರಬೇಕು, ಈ ದೇಶದ ಸೇವೆಯನ್ನು ಮಾಡಬೇಕು ಅನ್ನುವಂಥ ಹಠದಿಂದ ಛಲದಿಂದ ಸೇನೆಗೆ ಸೇರಿದಂಥವರು. ಅಪ್ಪ ಅಮ್ಮನ ಮುದ್ದಿನ ಮಗ ಚಿಂಟು. ಅಪ್ಪ ಅಮ್ಮ ಮಗ ಇಂಜಿನಿಯರ್ ಆಗಬೇಕು ಅಂತ ಬಯಸಿರ್ತಾರೆ. ಆದರೆ ಮೋಹಿತ್ ಶರ್ಮಾಗೆ ಸೇನೆಯ ಸೆಳೆತ ಶುರುವಾಗುತ್ತೆ. ಅದಕ್ಕೆ ಕಾರಣ ಮೋಹಿತ್ ಶರ್ಮಾ ಅಣ್ಣ ಒಬ್ಬರು ಇರ್ತಾರೆ, ಮಧುರ್ ಶರ್ಮಾ ಅಂತ ಹೇಳಿ. ಅವರು ಕೂಡ ಸೇನೆಗೆ ಸೇರುವಂಥ ಕನಸನ್ನು ಕಂಡಿರ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಪರೀಕ್ಷೆ ಎಲ್ಲವನ್ನೂ ಕೂಡ ಬರೆದಿರ್ತಾರೆ. ಆದರೆ ಅವ್ರಿಗೆ ಸೇನೆಗೆ ಸೇರೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಇಂಜಿನಿಯರ್ ಆದರು. ಯಾವಾಗ ಅಣ್ಣ ಸೇನೆಯ ಜಪವನ್ನು ಯಾವಾಗಲೂ ಮಾಡ್ತಾ ಇದ್ರು, ಸಹಜವಾಗಿ ಮೋಹಿತ್ ಶರ್ಮಾಗೂ ಕೂಡ ಆ ಕಡೆಗೆ ಸೆಳೆತ ಶುರುವಾಗಿಬಿಡುತ್ತೆ. ಆದರೆ ಅಪ್ಪ ಅಮ್ಮನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಮಕ್ಕಳು ಇಂಜಿನಿಯರ್ ಆಗಲಿ ಎನ್ನುವ ರೀತಿಯಲ್ಲಿ ಬಯಸಿದ್ರು. ಆರಾಮದಾಯಕವಾದಂಥ ಬದುಕನ್ನು ಸಾಗಿಸಲಿ ಅಂತೇಳಿ ಅವ್ರು ಅಂದ್ಕೊಂಡಿದ್ರು. ಸಾಕಷ್ಟು ಅಪ್ಪ ಅಮ್ಮ ಅದೇ ರೀತಿಯಲ್ಲಿ ಅಂದ್ಕೊಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಮೋಹಿತ್ ಶರ್ಮಾಗೆ ಎದೆಯೊಳಗಡೆ ಆ ಸೇನೆಗೆ ಸೇರಬೇಕು ಎನ್ನುವಂಥ ಆಸೆ ಇತ್ತಲ್ಲ, ಅದು ಜಾಸ್ತಿ ಆಗೋದಕ್ಕೆ ಶುರುವಾಗಿಬಿಟ್ಟಿತ್ತು. ಆದರೆ ಅಪ್ಪ ಅಮ್ಮನ ಕನಸಿಗೆ ತಣ್ಣೀರು ಎರಚಬಾರ್ದು ಅಥವಾ ಅಪ್ಪ ಅಮ್ಮನಿಗೆ ಸಂಕಟವನ್ನು ತರಬಾರ್ದು ಎನ್ನುವ ಕಾರಣಕ್ಕಾಗಿ ಅಪ್ಪ ಅಮ್ಮನ ಆಸೆಯ ರೀತಿಯಲ್ಲಿಯೇ ಅವರು ಒಂದು ಕಡೆಯಿಂದ ತಮ್ಮ ಎಜುಕೇಷನನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಸೆಕೆಂಡ್ PUC ಕ್ಲಿಯರ್ ಮಾಡ್ತಾರೆ. ಅದಾದ ಬಳಿಕ ಅಪ್ಪ ಅಮ್ಮನ ಆಸೆಯ ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜೊಂದಕ್ಕೆ ಅಡ್ಮಿಷನನ್ನು ಕೂಡ ಪಡೆದುಕೊಳ್ತಾರೆ. ಅದರ ನಡುವೆ ಕಾಲೇಜಿನಲ್ಲೂ ಗೊತ್ತಿಲ್ಲದಂತೆ, ಅಪ್ಪ ಅಮ್ಮನಿಗೂ ತಿಳಿಯದಂತೆ, ಫ್ರೆಂಡ್ಸ್ಗೂ ಹೇಳದಂತೆ NDA ಎಕ್ಸಾಮನ್ನು ಬರೆದು ಬರ್ತಾರೆ. ಇಂಜಿನಿಯರಿಂಗ್ ಮಾಡ್ತಿದ್ದ ಸಂದರ್ಭದಲ್ಲೇ NDA ಎಕ್ಸಾಮನ್ನು ಬರೀತಾರೆ. ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಓದುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರೆ, ಮೋಹಿತ್ ಶರ್ಮಾ ಮಾತ್ರ ಸದಾಕಾಲ ಸೇನೆಯ ಜಪ ಮಾಡ್ತಿದ್ರಂತೆ. ಆ NDA ಪರೀಕ್ಷೆಗೆ ಬೇಕಾದಂಥ ತಯಾರಿ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ರಂತೆ. ಆ ಪ್ರಕಾರವಾಗಿ NDA ಎಕ್ಸಾಮನ್ನು ಬರೀತಾರೆ. ಒಂದಷ್ಟು ದಿನಗಳಾದ ಬಳಿಕ ಅವರಿಗೆ ಗುಡ್ ರಿಸಲ್ಟ್ ಬರುತ್ತೆ. ಏನಪ್ಪ ಅಂದರೆ, NDA ಎಕ್ಸಾಮ್ನಲ್ಲಿ ಅವರು ಪಾಸ್ ಆಗಿರ್ತಾರೆ. ಅಂಥದ್ದೊಂದು ಸಿಹಿ ಸುದ್ದಿ ಬರುತ್ತೆ. ಅಷ್ಟೊತ್ತಿಗಾಗಲೇ ಅಪ್ಪ ಅಮ್ಮನಿಗೂ ಕೂಡ ಆ ವಿಚಾರ ಗೊತ್ತಾಗುತ್ತೆ. ಆಗಲೂ ಕೂಡ ಅಪ್ಪ ಅಮ್ಮ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಇದ್ದಿದ್ದು SSB ಇಂಟರ್ವ್ಯೂ ಸೇನೆಗೆ ಸೇರೋದಕ್ಕೆ. NDA ಎಕ್ಸಾಮ್ ಕ್ಲಿಯರ್ ಆದಂಥ ಕಾರಣಕ್ಕಾಗಿ ಭೋಪಾಲ್ನಲ್ಲಿ ಇತ್ತು.
ಅಪ್ಪ ಅಮ್ಮ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತ ಹೇಳಿದ್ರು. ಹೀಗಾಗಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂತೆ ಭೋಪಾಲ್ಗೆ ಹೋಗಿ SSB ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಅಲ್ಲೂ ಕೂಡ ಕ್ಲಿಯರ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅಪ್ಪ ಅಮ್ಮನಿಗೂ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಅಪ್ಪ ಅಮ್ಮ ಕೂಡ ಮಗನ ಕನಸಿಗೆ ತಣ್ಣೀರು ಎರಚೋದು ಬೇಡ ಅಂತ ನಿರ್ಧಾರಕ್ಕೆ ಬರ್ತಾರೆ. ಮಗನಿಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಪ್ಪ ಅಮ್ಮನ ಪ್ರೋತ್ಸಾಹ ಸಿಕ್ಕಾಯ್ತಲ್ಲ, ಇನ್ನಂತೂ ಪೂರ್ಣ ಪ್ರಮಾಣದಲ್ಲಿ ಸೇನೆಗೆ ಸಿದ್ಧತೆಯನ್ನು ಆರಂಭಿಸ್ತಾರೆ. ಅದಾದ ಬಳಿಕ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಪಡೆ ಆಗ್ತಾರೆ 1999ರಲ್ಲಿ. ದೈಹಿಕವಾಗಿ ತುಂಬ ಫಿಟ್ ಇದ್ದಂಥವ್ರು ಮೋಹಿತ್ ಶರ್ಮಾ. ಜೊತೆಗೆ ಹಾರ್ಸ್ ರೇಸಿಂದ ಹಿಡಿದು ರನ್ನಿಂಗಿಂದ ಹಿಡಿದು ಪ್ರತಿ ಕ್ರೀಡೆಯಲ್ಲೂ ಕೂಡ ಮುಂದಿದ್ದಂಥವರು. ಹಾಗೆ ಬಹುತೇಕ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸ್ತಾ ಇದ್ದಂಥವರು ಮೋಹಿತ್ ಶರ್ಮಾ. ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿದಂತಹ ವ್ಯಕ್ತಿ. ಕೊನೆಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರ್ತಾರೆ 1998ರಲ್ಲಿ. ಅಲ್ಲಿ ತುಂಬ ಟಫ್ ಆಗಿರುವಂಥ ಟ್ರೈನಿಂಗ್ ಎಲ್ಲವೂ ಕೂಡ ಇರುತ್ತೆ. ಅದನ್ನು ತುಂಬ ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಎಲ್ಲದರಲ್ಲೂ ಕೂಡ ಇವರೇ ಮೊದಲಿಗರಾಗಿರ್ತಾರೆ ಆ ಟ್ರೈನಿಂಗ್ ಸಂದರ್ಭದಲ್ಲಿ. ಅಂತಿಮವಾಗಿ ಇವರ ಸೇನೆಯ ಜರ್ನಿ ಶುರುವಾಗುತ್ತೆ 1999ರಲ್ಲಿ. ಮದ್ರಾಸ್ ರೆಜಿಮೆಂಟ್ನಲ್ಲಿ 5th ಬೆಟಾಲಿಯನ್ಗೆ ಲೆಫ್ಟಿನೆಂಟ್ ಆಗಿ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಮೋಹಿತ್ ಶರ್ಮಾ ಬದುಕು ಇನ್ನೊಂದು ರೂಪವನ್ನು ತಾಳೋದಕ್ಕೆ ಶುರುವಾಗುತ್ತೆ. ಹೀಗೆ ಸೇನೆಯಲ್ಲೇನೋ ಕೆಲಸವನ್ನು ಮಾಡ್ತಾ ಇದ್ರು. ಆಗ ಕಾರ್ಗಿಲ್ ಯುದ್ಧ ನಡೀತಿದ್ದಂತಹ ಸಂದರ್ಭ. ಇವರು ಮದ್ರಾಸ್ ರೆಜಿಮೆಂಟ್ನಲ್ಲಿ ಇರ್ತಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಕಾರ್ಗಿಲ್ ಯುದ್ಧದಿಂದ ಪ್ರಭಾವಿತರಾಗಿರ್ತಾರೆ ಅಥವಾ ಅಲ್ಲಿ ಬರ್ತಿರುವಂತಹ ಸುದ್ದಿಗಳಿಂದಲೂ ಕೂಡ ವಿಪರೀತವಾಗಿ ಪ್ರಭಾವಿತರಾಗಿರ್ತಾರೆ. ಹೀಗಾಗಿ ಮೋಹಿತ್ ಶರ್ಮಾ ಕನಸು ಕಂಡಿದ್ದೇನಪ್ಪ ಅಂದರೆ, ನಾನು ಮುಂದೆ ಪ್ಯಾರಾ ಸ್ಪೆಷಲ್ ಫೋರ್ಸ್ನಲ್ಲಿ ಅಥವಾ ಪ್ಯಾರಾ SF ಅಂತ ಹೇಳಿ ಕರಿತೀವಿ, ಅದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಇದೇನು ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಂದರೆ, ನಮ್ಮ ಸೇನೆಯಲ್ಲಿರುವಂಥ ಒಂದು ವಿಶೇಷವಾದಂಥ ವಿಂಗ್ ಇದು. ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡುವಂಥ ವಿಂಗ್ ಇದು. ಅಲ್ಲಿಗೆ ಸೇರ್ಪಡೆ ಆಗಬೇಕು ಅಂದರೆ ಅಲ್ಲಿನ ರಿಕ್ರೂಟ್ಮೆಂಟ್ ಇರುತ್ತಲ್ಲ, ತುಂಬ ಟಫ್ ಅದು. ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲದರಲ್ಲೂ ಕೂಡ ಫಿಟ್ ಆಗಿರಬೇಕು. ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಎನ್ನುವಂಥ ಮನಸ್ಥಿತಿಯನ್ನು ಹೊಂದಿರಬೇಕು. ಯಾವಾಗ ಏನು ಬೇಕಾದರೂ ಆಗಬಹುದು, ಅದನ್ನು ರಿಸೀವ್ ಮಾಡೋದಕ್ಕೆ ನಾನು ರೆಡಿ ಎನ್ನುವಂಥ ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕಾಗತ್ತೆ. ಹೀಗಾಗಿ ಮೋಹಿತ್ ಶರ್ಮಾ ಅದೆಲ್ಲದಕ್ಕೂ ಕೂಡ ರೆಡಿ ಆಗಿದ್ದರು. ನಾನು ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ಸೇರಲೇಬೇಕು ಅಂತ ಹಠವನ್ನು ಹೊಂದಿದ್ರು. ಅದಕ್ಕೆ ಸೇರುವಂಥ ಒಂದಷ್ಟು ಪ್ರಯತ್ನವನ್ನು ಪಡ್ತಾರೆ. ಆರಂಭಿಕವಾಗಿ ಸಾಧ್ಯ ಆಗೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲೇ ಏನಾಗ್ಬಿಡುತ್ತೆ, ಅವ್ರನ್ನ ರಜೌರಿಗೆ ನೇಮಕ ಮಾಡಲಾಗುತ್ತೆ, ಜಮ್ಮು ಕಾಶ್ಮೀರದ ರಜೌರಿಗೆ. ಅಲ್ಲಿ ಹೋದಾಗ ಈ ಪ್ಯಾರಾ SF ಆಫೀಸರ್ಸ್ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಆಗ ಇನ್ನಷ್ಟು ಪಳುತ್ತಾರೆ ಮೋಹಿತ್ ಶರ್ಮಾ. ಹೀಗಾಗಿ ಕೊನೆಯದಾಗಿ 2002ರ ಸಂದರ್ಭದಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ಸೇರ್ಪಡೆ ಆಗುವಲ್ಲಿ ಯಶಸ್ವಿ ಆಗ್ತಾರೆ. ಅಲ್ಲೂ ಕೂಡ ಉಗ್ರರ ವಿರುದ್ಧ ಒಂದಷ್ಟು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಳ್ತಾರೆ. ಆ ಮೂಲಕ ಆ ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನು ಕೂಡ ಮಾಡ್ತಾರೆ, ಅಂದರೆ ಅವರ ವಿಂಗ್ನಲ್ಲಿ. ಹೀಗಾಗಿ ಸೇನಾ ಪದಕವನ್ನು ಕೂಡ ಪಡಿತಾ ಹೋಗ್ತಾರೆ. ಜೊತೆಗೆ ಮೋಹಿತ್ ಶರ್ಮಾ ಅಂದಾಗ ಎಲ್ರಿಗೂ ಕೂಡ ಒಂದು ಹೊಸ ಭರವಸೆ, ಅವ್ರ ಮೇಲೊಂದು ನಿರೀಕ್ಷೆ ಅಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹೀಗಿದ್ದಾಗಲೇ ಏನಾಗಿರುತ್ತೆ ಅಂದರೆ, ಕಾಶ್ಮೀರ ಭಾಗದಲ್ಲಿ ಈ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಉಪಟಳ ಜಾಸ್ತಿ ಆಗಿಬಿಟ್ಟಿರುತ್ತೆ. ಈ ಕಾಶ್ಮೀರಿ ಯುವಕರ ತಲೆ ಕೆಡಿಸೋದು, ಕಾಶ್ಮೀರಿ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿ ಹಿಜ್ಬುಲ್ ಮುಜಾಹಿದ್ದೀನ್ಗೆ ಸೇರ್ಪಡೆ ಮಾಡ್ಕೊಳ್ಳೋದು, ಅವರಿಂದ ಉಗ್ರ ಚಟುವಟಿಕೆಗಳನ್ನು ಮಾಡಿಸೋದು, ಭಾರತ ವಿರುದ್ಧ ಚೂ ಬಿಡೋದು, ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಿರುತ್ತೆ. ಅದರಲ್ಲೂ ಕೂಡ ಹಿಜ್ಬುಲ್ ಸಂಘಟನೆಯಲ್ಲಿ ಒಂದು ಇಬ್ಬರು ಇರ್ತಾರೆ, ಅಬು ಟೊರಾರಾ ಹಾಗೆ ಅಬು ಸಬ್ಜಾರ್ ಅಂತ ಹೇಳಿ. ಅವರಿಬ್ಬರನ್ನಂತೂ ಮಟ್ಟ ಹಾಕಲೇಬೇಕು ಅಂಥೇಳಿ ಭಾರತೀಯ ಸೇನೆ ಒಂದಷ್ಟು ಸಿದ್ಧತೆ ಎಲ್ಲವನ್ನು ಕೂಡ ಮಾಡ್ಕೊಳ್ತಿರುತ್ತೆ. ಆಗ ಭಾರತೀಯ ಸೇನೆಗೆ ಅರ್ಥ ಆದಂಥ ವಿಚಾರ ಅಂದರೆ, ನಾವು ನೇರವಾಗಿ ಫೈಟ್ ಮಾಡೋದು ಈಗ ಬಹಳ ಕಷ್ಟ. ಯಾಕಂದರೆ ಅವರು ಈಗಾಗಲೇ ಕಾಶ್ಮೀರದ ಸಾಕಷ್ಟು ಯುವಕರ ಮನಸ್ಸನ್ನು ಗೆದ್ದು ಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಾವು ಇಲ್ಲಿರುವಂಥ ಜನರ ವಿರೋಧವನ್ನು ಕಟ್ಕೊಂಡು ಹಿಜ್ಬುಲ್ ವಿರುದ್ಧ ನಾವು ದಂಗೆ ಏಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಸಂಗತಿ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ತುಂಬ ಸಮಯವನ್ನು ತೆಗೆದುಕೊಂಡ್ರೆ ಹಿಜ್ಬುಲ್ನ ಸಂಘಟನೆಯವರು ಅಥವಾ ಉಗ್ರರು ಮುಂದೆ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಆತಂಕ ಅಂತೂ ಸೇನೆಗಿದ್ದೇ ಇರುತ್ತೆ. ಕಾರಣ ಹಿಜ್ಬುಲ್ಲಾ ಮುಜಾಹಿದ್ದೀನ್ಗಳ ರಿಕ್ರೂಟ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ. ಹೆಚ್ಚೆಚ್ಚು ಕಾಶ್ಮೀರಿ ಯುವಕರನ್ನು ಸೇರಿಸ್ಕೊಳ್ತಿರ್ತಾರೆ. ಒಂದು ದೊಡ್ಡದಾಗಿರುವಂಥ ಏನೋ ಪ್ಲಾನನ್ನು ಮಾಡ್ತಿರ್ತಾರೆ. ಅದನ್ನು ಪತ್ತೆ ಹಚ್ಚಬೇಕಾಗಿರುತ್ತೆ. ಹಾಗೆ ಅದರಲ್ಲಿರುವಂಥ ಇಬ್ಬರನ್ನ ಹೊಡೆದುರುಳಿಸಬೇಕಾಗಿರುತ್ತೆ. ಆಗ ಸೇನೆಗೆ ಬಂದಂಥ ಪ್ಲಾನ್ ಏನಪ್ಪ ಅಂದರೆ, ಓರ್ವ ಅಂಡರ್ ಕವರ್ ಏಜೆಂಟನ್ನು ಅಲ್ಲಿಗೆ ಕಳಿಸ್ಬೇಕು. ಅಂಡರ್ ಕವರ್ ಏಜೆಂಟ್ ಕಳಿಸೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಸೀದಾ ಹೋಗಿ ಮೊಸಳೆ ಬಾಯಿಯ ಒಳಗೆ ತಲೆ ಹಾಕಿದಂಥ ರೀತಿಯಲ್ಲಿ. ಆಗ ಎಲ್ರಿಗೂ ಕೂಡ ನೆನಪಾದಂಥ ಹೆಸರು ಅಂದರೆ ಅದೇ ಮೇಜರ್ ಮೋಹಿತ್ ಶರ್ಮಾ. ಆಗಿನ್ನೂ ಅವ್ರು ಮೇಜರ್ ಆಗಿರಲಿಲ್ಲ, ಎಲ್ರಿಗೂ ನೆನಪಾಗಿದ್ದ ಹೆಸರು ಮೋಹಿತ್ ಶರ್ಮಾ. ಆಗ ಕ್ಯಾಪ್ಟನ್ ಆಗಿರ್ತಾರೆ ಮೋಹಿತ್ ಶರ್ಮಾ. ಮೋಹಿತ್ ಶರ್ಮಾ ರೆಡಿ ಅಂತಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅವರು ಮೊದಲು ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಉಗ್ರರ ರೀತಿಯಲ್ಲೇ ಕಾಣುವಂಥ ಉದ್ದೇಶದಿಂದ ಉದ್ದದಾಗಿ ಗಡ್ಡವನ್ನು ಬಿಡ್ತಾರೆ. ನೀಟಾಗಿ ಕಾಶ್ಮೀರಿಯವರ ಜೊತೆಗೆ ಪಳಗಿ
ಕಾಶ್ಮೀರಿ ಯುವಕರು ಯಾವ ರೀತಿಯಾಗಿರ್ತಾರೆ ಅದೆಲ್ಲವನ್ನು ಕೂಡ ನೀಟಾಗಿ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಕೂದಲು, ಗಡ್ಡ, ಇಡೀ ದೇಹದ ಚಹರೆಯ ಸಂಪೂರ್ಣವಾಗಿ ಬದಲಿಸಿಕೊಂಡು ಬಿಡ್ತಾರೆ. ಸ್ಥಳೀಯ ಕಾಶ್ಮೀರಿ ಯುವಕನ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಅಥವಾ ಉಗ್ರರ ರೀತಿಯಲ್ಲಿ ಕಾಣುವಂತೆ ತಮ್ಮನ್ನು ತಾವು ಬದಲಿಸಿಕೊಂಡು ಬಿಡ್ತಾರೆ. ಅಷ್ಟು ಬದಲಾದರೆ ಸಾಕ? ಇಲ್ಲ. ಭಾಷೆಯಲ್ಲಿ ಸ್ವಲ್ಪ ಎಡವಟ್ಟಾಗಿಬಿಟ್ರು ಏನು ಬೇಕಾದರೂ ಆಗ್ಬೋದು. ಕಾರಣ ಉಗ್ರರ ಜೊತೆಗೆ ಈಗ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ನೀಟಾಗಿ ಉರ್ದು ಕಲಿತಾರೆ. ಕುರಾನ್ನ ಪ್ರಮುಖ ಅಂಶಗಳನ್ನು ಅರ್ಥೈಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆದಂಥ ಸಿದ್ಧತೆಯನ್ನು ಮಾಡಿಕೊಂಡು ಕೊನೆಯದಾಗಿ ಏನು ಮಾಡ್ತಾರೆ ಅಂದರೆ ಕಾಶ್ಮೀರದ ಒಂದಷ್ಟು ಹಳ್ಳಿಗಳಲ್ಲಿ ಸುತ್ತಾಡ್ತಾ ಒಂದು ಕಥೆಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಏನಂತ, ನಾನೋರ್ವ ಕಾಶ್ಮೀರಿ ಯುವಕ, ಇತ್ತೀಚೆಗಷ್ಟೇ ನನ್ನ ಅಣ್ಣನನ್ನು ಯಾವುದೋ ಕಾರಣಕ್ಕಾಗಿ ಭಾರತೀಯ ಸೇನೆ ಹೊಡೆದುಳಿಸ್ಬಿಟ್ಟಿದೆ. ನಾನು ಭಾರತೀಯ ಸೇನೆಯ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು, ಹೀಗಾಗಿ ಉಗ್ರ ಸಂಘಟನೆಗೆ ಸೇರುವಂಥ ಪ್ಲಾನನ್ನು ಮಾಡ್ಕೊಳ್ತಿದ್ದೇನೆ ಅಂಥೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಈ ಕಟ್ಟುಕತೆಯನ್ನು ಅಲ್ಲಿದ್ದಂಥ ಒಂದಷ್ಟು ಜನ ನಂಬೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗಿರುವಾಗಲೇ ಏನು ಮಾಡ್ತಾರೆ ಅಂದರೆ ಈ ಹಿಜ್ಬುಲ್ ಉಗ್ರ ಸಂಘಟನೆಯ ಈ ಓವರ್ ಗ್ರೌಂಡ್ ವರ್ಕರ್ಸ್ ಇರ್ತಾರೆ. ಅಂದರೆ ಅವರು ಏನು ಮಾಡ್ತಿರ್ತಾರೆ ಅಂದರೆ ಈ ರೀತಿಯಾಗಿ ಯಾರು ಯುವಕರು ಸಿಗ್ತಾರಾ, ಅವ್ರನ್ನ ಹೇಗೆ ನಾವು ಉಗ್ರ ಸಂಘಟನೆಗೆ ಸೇರೋದಕ್ಕೆ ಅಟ್ರಾಕ್ಟ್ ಮಾಡಬಹುದು, ಈ ರೀತಿಯಾಗಿ ಕೆಲಸವನ್ನು ಮಾಡುವಂಥ ಒಂದು ವಿಂಗ್ ಇರುತ್ತೆ ಅವರಲ್ಲಿ. ಅವರು ಓಡಾಡುವಂಥ ಸಂದರ್ಭದಲ್ಲಿ ಈ ಮೋಹಿತ್ ಶರ್ಮಾ ಕತೆ ಅವರ ಕಿವಿಗೂ ಕೂಡ ಬೀಳುತ್ತೆ. ಅಂದರೆ ಅಣ್ಣ ತೀರ್ಕೊಂಡ, ಸೇನೆ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂಥೇಳಿ. ಆಗ ಅವ್ರಿಗೆ ಅನಿಸುತ್ತೆ ಈ ಯುವಕ ನಮ್ಮ ಹಿಜ್ಬುಲ್ಲಾ ಸಂಘಟನೆಗೆ ಪರ್ಫೆಕ್ಟ್ ಅಂಥೇಳಿ. ಹೀಗಾಗಿ ಸೀದಾ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂಥವ್ರಿಗೆಲ್ರಿಗೂ ಕೂಡ ಪರಿಚಯವನ್ನು ಮಾಡಿಸ್ಕೊಡ್ತಾರೆ. ಸ್ವಲ್ಪ ದಿನಗಳಲ್ಲೇ ಆ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರರ ಮನಸ್ಸನ್ನು ಗೆಲ್ಲುವಲ್ಲಿ ಮೋಹಿತ್ ಶರ್ಮಾ ಯಶಸ್ವಿಯಾಗಿ ಬಿಡ್ತಾರೆ. ಒಬ್ಬರಿಗೂ ಕೂಡ ಈತ ಕ್ಯಾಪ್ಟನ್ ಭಾರತೀಯ ಸೇನೆಯವನು ಎನ್ನುವಂಥ ವಿಚಾರ ಗೊತ್ತಾಗೋದಿಲ್ಲ ಅಥವಾ ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಮೋಹಿತ್ ಶರ್ಮಾ ಅವರ ಜೊತೆಗೆ ಪಳಗಿ ಬಿಡ್ತಾರೆ. ಯೋಚನೆ ಮಾಡಿ, ಉಗ್ರರ ಜೊತೆಗೆ ಕೆಲಸ ಮಾಡೋದು ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. ಹೀಗೆ ದಿನಗಳು ಕಳೆಯೋದಕ್ಕೆ ಶುರುವಾಗುತ್ತೆ. ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ. ಅವ್ರ ಜೊತೆಗೆ ಕೆಲಸವನ್ನು ಆರಂಭಿಸಿಬಿಡ್ತಾರೆ ಮೋಹಿತ್ ಶರ್ಮಾ. ಹೀಗಿದ್ದಾಗಲೇ ಮೋಹಿತ್ ಶರ್ಮಾ ಏನು ಮಾಡ್ತಾರೆ, ಉಗ್ರರ ಪ್ಲಾನ್ ಏನು, ಮುಂದೆ ಯಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ, ಯಾವುದಾದ್ರೂ ದಾಳಿಗೆ ಸ್ಕೆಚ್ ಹಾಕಿದ್ದಾರಾ, ಅವರ ಕೋಡ್ ವರ್ಡ್ಸ್ಗಳು ಏನು, ಅವರು ಯಾವ ರೀತಿಯ ಕೆಲಸವನ್ನು ಮಾಡ್ತಾರೆ, ಕಾಶ್ಮೀರಿ ಯುವಕರನ್ನು ಹೇಗೆ ಅವರು ಸೆಳೀತಾರೆ, ಕಾಶ್ಮೀರಿ ಯುವಕರ ತಲೆ ಕೆಡಿಸೋದು ಯಾವ ರೀತಿಯಾಗಿ, ಅದೆಲ್ಲವನ್ನು ಕೂಡ ನೀಟಾಗಿ ನೋಡ್ಕೊಳ್ತಾರೆ. ಅಂದರೆ ಈ ಹಿಜ್ಬುಲ್ ಸಂಘಟನೆಯ ತಲೆಯಿಂದ ಬುಡದವರೆಗೆ ಯಾವ್ಯಾವ ವಿಚಾರಗಳನ್ನು ಅರಿತುಕೊಳ್ಬೇಕು ಎಲ್ಲವನ್ನೂ ಕೂಡ ಅರಿತುಕೊಳ್ತಾರೆ. ಹೀಗಿದ್ದಾಗಲೇ ಏನಾಗುತ್ತೆ, ಕೊನೆಯದಾಗಿ ಒಂದು ದಿನ ಈ ಅಬೂ ಟೊರಾರಾ ಹಾಗೆ ಅಬೂ ಸಬ್ಜಾರ್ ಅವರಿಬ್ಬರೇ ಈ ಹಿಜ್ಬುಲ್ಲಾ ಪ್ರಮುಖ ತಲೆಗಳಾಗಿರ್ತವೆ. ಅವರು ಕೊನೆಯದಾಗಿ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಇನ್ನೊಂದು 2 ದಿನದಲ್ಲಿ ಭಾರತೀಯ ಸೇನಾ ವಾಹನವನ್ನು ಹೊಡೆದುರುಳಿಸಬೇಕು, ದೊಡ್ಡದಾಗಿ ಒಂದು ಸ್ಫೋಟವನ್ನು ಮಾಡಬೇಕು ಅಂತ ಪ್ಲಾನನ್ನು ಮಾಡ್ಕೊಳ್ತಿರ್ತಾರೆ. ಈ ವಿಚಾರ ಸಹಜವಾಗಿ ಅವರ ಜೊತೆಗೆ ಇದ್ದಂಥ ಮೋಹಿತ್ ಶರ್ಮಾಗೆ ಗೊತ್ತಾಗುತ್ತೆ. ಕೊನೆಯದಾಗಿ ಒಂದು ದಿನ ಅವರಿಬ್ಬರ ಜೊತೆಗೆ ಮೋಹಿತ್ ಶರ್ಮಾ ಒಂದು ಕೋಣೆಯಲ್ಲಿ ಕುತ್ಕೊಂಡು ಕಾಫಿಯನ್ನು ಹೀರುವಂಥ ಸಂದರ್ಭದಲ್ಲಿ, ಕಾಫಿ ಅಂದರೆ ಅವ್ರದ್ದೊಂದು ಪಾನೀಯ ಇರುತ್ತೆ, ಅದನ್ನು ಹೀರುವಂಥ ಸಂದರ್ಭದಲ್ಲಿ ಮೋಹಿತ್ ಶರ್ಮಾ ಬಗ್ಗೆ ಅವರಿಬ್ಬರಿಗೆ ಯಾಕೋ ಸಣ್ಣ ಅನುಮಾನ ಬರುತ್ತೆ. ಅವರು ಮೋಹಿತ್ ಶರ್ಮಾನನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ರಶ್ನೆ ಮಾಡ್ತಾ ಮಾಡ್ತಾ ಮೋಹಿತ್ ಶರ್ಮಾ ತನ್ನ ಅಂಗಿಯ ಒಳಗೆ ಅಡಗಿಸಿ ಇಟ್ಟುಕೊಂಡಂಥ ಪಿಸ್ತೂಲನ್ನು ತೆಗೆದು ಅವರಿಬ್ಬರ ಎದೆಗೂ ಕೂಡ ಗುಂಡನ್ನು ಹೊಡೆದು ಬಿಡ್ತಾರೆ. ಅವರಿಬ್ಬರನ್ನು ಕೂಡ ಸಾಯಿಸಿ ಬಿಡ್ತಾರೆ. ಮೋಹಿತ್ ಶರ್ಮಾ ಆ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಒಂದು ಉಗ್ರರ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ರು, ಹಾಗೆ ಉಗ್ರರ 2 ತಲೆಯನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿ ಬಿಡ್ತಾರೆ. ಇದು ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿಂದ ಸೀದಾ ಮೋಹಿತ್ ಶರ್ಮಾ ಹೊರಗಡೆ ಬರ್ತಾರೆ, ತಮ್ಮ ಸೇನಾ ಬೇಸ್ಗೆ ವಾಪಸ್ ಆಗ್ತಾರೆ. ಅದಾದ ನಂತರ ಅವರಿಗೆ ಸೇನಾ ಪದಕ ಸಿಗುತ್ತೆ. 2005ರಲ್ಲಿ ಮೇಜರ್ ಆಗಿ ಅವರಿಗೆ ಪ್ರಮೋಷನ್ ಕೂಡ ಸಿಗುತ್ತೆ. ಅದಾದ ನಂತರ ಅವರನ್ನು ಬೆಳಗಾವಿಗೆ ಕಳಿಸಲಾಗುತ್ತೆ, ನಮ್ಮ ಬೆಳಗಾವಿಗೆ. ಅಲ್ಲಿ ಕಮಾಂಡೋಗಳಿಗೆ ಇನ್ಸ್ಟ್ರಕ್ಟರ್ ಆಗಿ 2 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಆದರೆ ಮೋಹಿತ್ ಶರ್ಮಾ ಯಾವಾಗಲೂ ಹೇಳ್ತಿದ್ರಂತೆ, ನಾನು ಈ ರೀತಿಯ ಕೆಲಸ ಮಾಡೋದಕ್ಕಿಂತ ನಾನು ಫೀಲ್ಡ್ನಲ್ಲಿ ಇರಬೇಕು ಅಂತೇಳಿ. ಅವರು ಬಯಸಿದ ರೀತಿಯಲ್ಲಿಯೇ 2008ರ ಸಂದರ್ಭದಲ್ಲಿ ಅವರು ಕುಪ್ವಾರಾಗೆ ಮತ್ತೆ ವಾಪಸ್ ಆಗ್ತಾರೆ. ಅಲ್ಲೂ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ. ಹೀಗಿರುವಾಗಲೇ 2009 ಮಾರ್ಚ್ ಸಂದರ್ಭದಲ್ಲಿ ಕುಪ್ವಾರದಲ್ಲಿ ಒಂದು ಕಾರ್ಯಾಚರಣೆಯ ಲೀಡ್ ಆಗಿ ಮೋಹಿತ್ ಶರ್ಮಾ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 25ರಿಂದ 30 ಉಗ್ರರು ಸುತ್ತ ನಿಂತ್ಕೊಂಡು ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೇನೆಯ ಮೇಲೆ ಗುಂಡಿನ ಮಳೆಯನ್ನು ಸುರಿಸೋದಕ್ಕೆ ಆರಂಭಿಸಿ ಬಿಡ್ತಾರೆ. ಆಗ ಮೋಹಿತ್ ಶರ್ಮಾ ತನ್ನ ಸೇನೆಯ ಒಂದಷ್ಟು ಮಂದಿಯನ್ನು ಬದುಕಿಸ್ತಾ ಅಥವಾ ಅವರಿಗೆ ಅಡ್ಡ ನಿಲ್ತಾ ಹೀಗೆ ಮುಂದುವರಿತಾನೆ ಇರ್ತಾರೆ. ಮುಂದುವರಿತಾ ಮೋಹಿತ್ ಶರ್ಮಾ ಒಂದಷ್ಟು ಉಗ್ರರನ್ನ ಆ ಸಂದರ್ಭದಲ್ಲಿ ಹೊಡೆದುಳಿಸಿರ್ತಾರೆ. ತನ್ನ ಜೊತೆಗಿದ್ದಂಥವರಿಗೂ ಕೂಡ ಉತ್ಸಾಹ ತುಂಬ್ತಿರ್ತಾರೆ, ಈ ಉಗ್ರರನ್ನ ಒಬ್ಬರನ್ನೂ ಕೂಡ ಬಿಡಬಾರ್ದು ಅಂತೇಳಿ. ಹೀಗೆ ಮುಂದುವರಿತಾ ಈ ಮೇಜರ್ ಮೋಹಿತ್ ಶರ್ಮಾ ಎದೆಗೆ ಗುಂಡು ಬಿದ್ದು ಬಿಡುತ್ತೆ.
ಅವತ್ತಿನ ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ, ಸಾಕಷ್ಟು ಉಗ್ರರನ್ನ ಹೊಡೆದುರುಳಿಸಲಾಗುತ್ತೆ, ಹಾಗೆ ಉಗ್ರರನ್ನ ಅಟ್ಟಾಡಿಸ್ಕೊಂಡು ಹೋಗಲಾಗುತ್ತೆ. ಆದರೆ ಮೋಹಿತ್ ಶರ್ಮಾ ಸೇರಿದಂತೆ 7 ಮಂದಿ ಆ ಸಂದರ್ಭದಲ್ಲಿ ಹುತಾತ್ಮರಾಗಿ ಬಿಡ್ತಾರೆ. ಅವತ್ತು ಮೋಹಿತ್ ಶರ್ಮಾ ಸೇನೆಯ ಸಾಕಷ್ಟು ಮಂದಿಯನ್ನ ಉರುಳಿಸಿದ್ರು, ಹಾಗೆ ಉಗ್ರರ ತಲೆಯನ್ನ ಹೊಡೆದುರುಳಿಸಿದ್ರು. ಆದರೆ ಅವತ್ತು ಕೇವಲ 31ನೇ ವಯಸ್ಸಿಗೆ ಹುತಾತ್ಮರಾದಂಥವರು ಮೇಜರ್ ಮೋಹಿತ್ ಶರ್ಮಾ. ಬಂಧುಗಳೇ, ಇವರ ಸಾಧನೆ, ಇವರ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ.